ನೋಡಿ, ಪವಿತ್ರ ಜೈಲಿಂದ ಹೊರ ಬರ್ತಿದ್ದಂತೆ ಯಾಕೋ ದರ್ಶನ್ನ ಮರೆತಂತೆ ಕಾಣ್ತಾ ಇಲ್ಲ. ದರ್ಶನ್ದೇ ಜಪ. ಇಷ್ಟೆಲ್ಲ ಆದರೂ ಕೂಡ ಇದರಿಂದ ಹೊರಬರೋ ಲೆಕ್ಕಾಚಾರದಲ್ಲಿಲ್ಲ. ನಟ ದರ್ಶನ್ ಹೆಸರಲ್ಲಿ ಪವಿತ್ರ ಗೌಡ ಅರ್ಚನೆ. ನಟ ದರ್ಶನ್ ನಾಮಧೇಯಸ್ಯ ಅಂದ ಅರ್ಚಕರು. ಕುಲದೇವರು ವಜ್ರಮುನೇಶ್ವರನಿಗೆ ಅರ್ಚನೆ ಪೂಜೆ, ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ ಪವಿತ್ರ ಹಾಗೂ ತಾಯಿ. ಪವಿತ್ರ ಇವತ್ತು ಎಲ್ಲ ಬೇಲ್ ಪ್ರಕ್ರಿಯೆಗಳನ್ನು ಮುಗಿಸಿಕೊಂಡು ಪರಪ್ಪನ ಅಗ್ರಹಾರದಿಂದ ಹೊರಬರ್ತಿದ್ದಂತೆ ಮನೆ ದೇವರು ಕುಲದೇವರು ವಜ್ರಮುನೇಶ್ವರನಿಗೆ ಪೂಜೆ ಮಾಡಿಸ್ತಾರೆ, ಅರ್ಚನೆ ಮಾಡಿಸ್ತಾರೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ಹೆಸರನ್ನ ತೆಗೆದುಕೊಂಡಿದ್ದಾರೆ, ಅರ್ಚನೆ ಮಾಡಿಸಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಾ, ಪವಿತ್ರ ಗೌಡ ಆಚೆ ಬಂದಂಥ ಬಳಿಕವಾಗಿ ಇಲ್ಲಿ ಗಂಗೆ ಸ್ನಾನ ಮಾಡಿಸ್ತಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡಗೆ ದೇವರ ದರ್ಶನವನ್ನು ಪಡೆದುಕೊಂಡು ಕುಲದೇವರು ಮುನೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಪವಿತ್ರ ದೇವಸ್ಥಾನವನ್ನು ಸುತ್ತುವ ಮುಖಾಂತರ ಗಂಧದ ಕಡ್ಡಿ ಇಟ್ಕೊಂಡು ನೋಡಿ ಗಮನಿಸ್ತಾ ಇದ್ದೀರಾ, ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕುವ ಮುಖಾಂತರ ಇವತ್ತು ಕುಲದೇವರಾದಂಥ ಮುನೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನೋಡಿ, ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳ ಅನ್ನುವಂಥ ಮಾತನ್ನು ಅವ್ರು ಕೇಳಿದಾಗ ಅರ್ಚನೆ ಮಾಡಿಸೋದಕ್ಕೆ ದರ್ಶನ್ ಹೆಸರನ್ನು ಕೂಡ ಅಲ್ಲಿ ತೆಗೆದುಕೊಂಡಿರುವಂಥದ್ದು. ಅರ್ಚಕರು ದರ್ಶನ್ ನಾಮಧೇಯಸ್ಯ ಅಂತ ಹೇಳೋ ಮುಖಾಂತರ ಪೂಜೆಯನ್ನು ಮಾಡಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಪವಿತ್ರ ಜೈಲಿಂದ ಬಂದಂಥ ಬಳಿಕ ಇದು ಟೆಂಪಲ್ ರನ್. ಪವಿತ್ರ ಜೈಲಿಂದ ಹೊರ ಬರ್ತಿದ್ದಂತೆ ದೇವಸ್ಥಾನವನ್ನು ಭೇಟಿ ಕೊಟ್ಟಿದ್ದಾರೆ, ದೇವರ ದರ್ಶನ ಪಡೆದುಕೊಂಡಿದ್ದಾರೆ. ದರ್ಶನ್ ನಾಮಧೇಯಸ್ಯ, ಏನಿದರ ರಹಸ್ಯ? ನಾನಿನ್ನ ಬಿಡಲಾರೆ ಅಂತಿದ್ದಾರಾ ಪವಿತ್ರ ಗೌಡ? ನೋಡಿ, ಗಮನಿಸ್ತಾ ಇದ್ದೀರಾ, ಇವತ್ತು ಕುಲದೇವರು ಮುನೇಶ್ವರ ಸ್ವಾಮಿಗೆ ಅಂದರೆ ಪರಪ್ಪನ ಅಗ್ರಹಾರದಿಂದ ಬಿಡುಗಡೆ ಆದ ನಂತರ ಎಲ್ಲ ಬೇಲ್ ಪ್ರಕ್ರಿಯೆಗಳನ್ನು ಬಿಡುಗಡೆಗೊಂಡಂತ ನಂತರ ಪವಿತ್ರ ಗೌಡ ಜೈಲಿನಿಂದ ಹೊರಬರ್ತಾರೆ. ಅವರ ತಾಯಿ ಜೊತೆಗೆ ಕುಟುಂಬಸ್ಥರು ಕೂಡ ಅಲ್ಲಿರೋದನ್ನು ಗಮನಿಸ್ತಾ ಇದ್ದೀರಿ. ಇದೇ ಬೆನ್ನಲ್ಲೇ ಅವರು ಗಂಗೆ ಸ್ನಾನವನ್ನು ಮಾಡಿಕೊಂಡು ಮುನೇಶ್ವರ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕ್ಕೊಂಡು ಅದಾದ ಬಳಿಕ ಏನು ಅರ್ಚನೆ ಮಾಡಿಸುವಂಥ ಕಾರ್ಯಕ್ಕೆ ಮುಂದಾಗ್ತಾರೆ. ಅರ್ಚನೆ ಮಾಡಿಸುವಂಥ ಕಾರ್ಯದ ಸಂದರ್ಭದಲ್ಲಿ ತಾಯಿ ಹೆಸರು, ಪವಿತ್ರ ಗೌಡ ಹೆಸರು, ಆಕೆಯ ಮಗಳ ಹೆಸರು, ಕುಟುಂಬದ ಹೆಸರ ಜೊತೆಗೆ ದರ್ಶನ್ ಹೆಸರು ಹೇಳ ಅಂದ ಕ್ಷಣನೇ ದರ್ಶನ್ ಹೆಸರು ಹೇಳಿದ ಬಳಿಕ ಅರ್ಚಕರು ದರ್ಶನ್ ನಾಮಧೇಯಸ್ಯ ಅಂತ ಹೇಳೋ ಮುಖಾಂತರ ಪೂಜೆಯನ್ನು ಮಾಡ್ತಿರುವಂಥದ್ದು. ಸೊ ಹಾಗಾದರೆ ಸತತ 7 ತಿಂಗಳುಗಳ ಕಾಲ ಕೊಲೆ ಆರೋಪವನ್ನು ಹೊತ್ತು ಜೈಲಿನಲ್ಲಿ ಇದ್ದರೂ ಕೂಡ ಇನ್ನೂ ಲಿಪ್ಸ್ಟಿಕ್ ರಾಣಿಗೆ ಬುದ್ಧಿ ಬಂದಿಲ್ವಾ?
ಈಗಲೂ ಕೂಡ ದರ್ಶನ್ ಜಪವನ್ನ ಮಾಡ್ತಿದ್ದಾರಾ? ಈಗಾಗಲೇ ನಟ ದರ್ಶನ್ BGS ಆಸ್ಪತ್ರೆಯಲ್ಲಿ ಬೆನ್ನು ನೋವಿನಿಂದ ಅವರು ಬಳಲ್ತಾ ಇದ್ದಾರೆ. ಏನೆಲ್ಲ ಪ್ರಕ್ರಿಯೆಗಳಾಗಬೇಕು, ಅವರಿಗೆ ಚಿಕಿತ್ಸೆಗೆ ಏನೇನು ಬೇಕು ಅದೆಲ್ಲ ಒಂದು ಕಡೆ ಆಗ್ತಾ ಇದೆ. ನೇರವಾಗಿ ಅವರು ವಿಜಯಲಕ್ಷ್ಮಿ ಮನೆಗೆ ಹೋಗೋದು. ಆದರೆ ಪವಿತ್ರ ಗೌಡ ಮಾತ್ರ ದರ್ಶನ್ ಹೆಸರನ್ನ ತೆಗೆದುಕೊಂಡು ದರ್ಶನ್ ನಾಮಧೇಯಸ್ಸ ಅಂತ ಅರ್ಚಕರು ಅರ್ಚನೆ ಮಾಡೋ ರೇಂಜ್ಗೆ ಇನ್ನೂ ದರ್ಶನ್ ಜಪ ಮಾಡ್ತಿರುವಂಥದ್ದು ಯಾಕೆ? ಹಾಗಾದ್ರೆ ನಾನ್ ನಿನ್ನ ಬಿಡಲಾರೆ ಅಂತ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರಾ ಪವಿತ್ರ ಗೌಡ ದರ್ಶನ್ಗೆ? ಈಗಾಗಲೇ ಅಭಿಮಾನಿಗಳು ಕೂಡ ನಿರೀಕ್ಷೆ ಮಾಡ್ತಾ ಇರೋದೇನು? ನಟ ದರ್ಶನ್ ಅಭಿಮಾನಿಗಳು ಕೂಡ ನಿರೀಕ್ಷೆ ಮಾಡ್ತಾ ಇರೋದೇನು? ಅಲ್ಲಿಂದ ಅಂದ್ರೆ ಈ ಒಂದು ವಿಚಾರದಿಂದ ಪವಿತ್ರ ಗೌಡರಿಂದ ನಮ್ಮ ಬಾಸು ದೂರ ಆದ್ರೆ ಸಾಕಪ್ಪ ಅನ್ನೋ ಲೆಕ್ಕಾಚಾರದಲ್ಲಿರುವಾಗ ಇನ್ನೂ ಕೂಡ ದರ್ಶನ್ ಜಪ ಮಾಡ್ತಿದ್ದಾರೆ. ದರ್ಶನ್ರನ್ನ ಮನಸ್ಸಲ್ಲಿ ಇಟ್ಕೊಂಡಿರೋದು ಅರ್ಚನೆ ಮಾಡೋ ಮುಖಾಂತರ ಗೊತ್ತಾಗ್ತಾ ಇದೆ. ಈಗಲೂ ಕೂಡ ದರ್ಶನನ ಹೆಸರು ತೆಗೆದುಕೊಂಡು ಅವ್ರಿಗೂ ಕೂಡ ಒಳ್ಳೇದಾಗ್ಲಿ, ಓಕೆ ಪರವಾಗಿಲ್ಲ, ಒಳ್ಳೇದಾಗ್ಲಿ ಅಂತ ಬಯಸೋದು ತಪ್ಪಲ್ಲ. ಆದರೆ ಇದರ ಉದ್ದೇಶ ಏನು, ಇದರ ಹಿನ್ನೆಲೆ ಏನು? ಕೆಟ್ಟ ಮೇಲೆ ಬುದ್ಧಿ ಕಲಿಬೇಕು ಅನ್ನೋ ಮಾತಿದೆ. ಆದರೂ ಕೂಡ ಇನ್ನೂ ದರ್ಶನ್ ಜಪ ಮಾಡ್ತಿರುವಂಥ ಉದ್ದೇಶ ಏನಿದೆ ಗಮನಿಸ್ತಾ ಇದ್ದೀರಾ? ಅರ್ಚಕರು ಹೂವಿನ ಬುಟ್ಟಿಯನ್ನು ಕೊಟ್ಟಿದ್ದಾರೆ, ಅರ್ಚನೆಯ ಪೂಜೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ನಾಮಧೇಯಸ್ಯ ಅಂತ ಹೇಳಿ ಅರ್ಚಕರು ಹೇಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ಶ್ರೀಪಾದ್ ಹಾಗೂ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್, ದರ್ಶನ್ ನಾಮಧೇಯಸ್ಯ ಏನಿದರ ರಹಸ್ಯ? ನಾನಿನ್ನ ಬಿಡಲಾರೆ ಅಂತಿದ್ದಾರಾ ಪವಿತ್ರ ಗೌಡ? ಏನ್ ಕತೆ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದರ್ಶನ್ ನಾಮಧೇಯಸ್ಯ ಅನ್ನುವಂಥ ಮಾತನ್ನ ಅರ್ಚಕರು ಹೇಳಿರುವಂಥದ್ದು. ಶ್ರೀಪಾದ್ ಪಾಟೀಲ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಪವಿತ್ರ ಗೌಡ ದರ್ಶನ್ ಜಪ ಮಾಡ್ತಿದ್ದಾರಾ, ನಾನಿನ್ನ ಬಿಡಲಾರೆ ಅಂತ ಅಂತಿದ್ದಾರಾ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಜೈಲಿಂದ ಹೊರಬರ್ತಿದ್ದಂತೆ ದರ್ಶನ್ ಜಪ ಮಾಡಿದ್ದಾರೆ ಪವಿತ್ರ ಗೌಡ. ಮುನೇಶ್ವರ ಸ್ವಾಮಿಯ ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕಿದ್ದಾರೆ. ದರ್ಶನ್ ನೆನಪಲ್ಲಿ ಈಗಲೂ ಕೂಡ ಪವಿತ್ರ ಗೌಡ ಇರೋದಕ್ಕೆ ಅರ್ಚಕರು ಅರ್ಚನೆ ಮಾಡಿರೋದೇ ಸಾಕ್ಷಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವರಿಗೆ ಸ್ವಲ್ಪ ಧ್ವನಿ ಕೇಳಿಸ್ತಾ ಇಲ್ಲ. ಎಕ್ಸಾಕ್ಟ್ಲಿ ಪವಿತ್ರ ಗೌಡ ಇರುವಂತಹ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ಇದ್ದೀನಿ. ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆದ ತಕ್ಷಣ ಅಲ್ಲಿಯೇ ಮುನೇಶ್ವರ ದೇವಸ್ಥಾನ ಇತ್ತು. ಪರಪ್ಪನ ಅಗ್ರಹಾರ ಆವರಣದಲ್ಲಿ ಒಂದು ಚಿಕ್ಕ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಸಂಕ್ಷಿಪ್ತವಾಗಿ ಪೂಜೆಯನ್ನು ಸಲ್ಲಿಸಿದಂತಹ ಪವಿತ್ರ ಗೌಡ ನೇರವಾಗಿ ಅಲ್ಲಿಂದ ಅವರ ಮನೆ ದೇವರಾಗಿರುವಂತಹ ವಜ್ರಮುನೇಶ್ವರ ದೇವಸ್ಥಾನ ಅಂತ ಹೇಳಿ ಅಲ್ಲಿ ವಜ್ರಮುನೇಶ್ವರ ದೇವಸ್ಥಾನದಲ್ಲಿ ಸಂಕಲ್ಪಾದಿಯಾಗಿ ಪೂಜೆಯನ್ನು ನೆರವೇರಿಸಿದಂತಹ ಪವಿತ್ರ ಗೌಡ ಅವರು ಮುಖ್ಯವಾಗಿ ದರ್ಶನ್ ನಾಮಧೇಯಸ್ಯ ಅಂತ ಹೇಳಿ ಸಂಕಲ್ಪ ಮಾಡಿಸಿದ್ರು. ದರ್ಶನನ ನಾಮಧೇಯಸ್ಯ ಅಂತಂದ್ರೆ ಎಲ್ಲವೂ ಕೂಡ ದರ್ಶನ್ಗಾಗಿ, ದರ್ಶನ ಒಳಿತಿನ ಧ್ಯೇಯಕ್ಕಾಗಿ ಎನ್ನುವಂಥದ್ದು ಇದರ ಅರ್ಥ. ಹೀಗಾಗಿ ಅವರ ಹೆಸರನ್ನ ತೆಗೆದುಕೊಂಡು ಪೂಜೆಯನ್ನ ಮಾಡಿಸಿದಂತಹ ಪವಿತ್ರ ಗೌಡ ಅವರ ಕುಟುಂಬಸ್ಥರ ಹೆಸರಲ್ಲಿಯೂ ಕೂಡ ತಮ್ಮ ಹೆಸರಲ್ಲಿಯೂ ಕೂಡ ಸಂಕಲ್ಪ ಪೂಜೆಯನ್ನ ಮಾಡಿಸಿದ್ರು. ದಟ್ ಈಸ್ ಸೆಕೆಂಡ್ರಿ. ಬಟ್ ಮುಖ್ಯವಾಗಿ ಅವರು ದರ್ಶನ್ ನಾಮಧೇಯಸ್ಯ ಅಂತ ಹೇಳಿ ಪೂಜೆಯನ್ನ ಮಾಡಿಸಿದ್ದು ಕೂಡ ಇಲ್ಲಿ ಗಮನ ಸೆಳೀತಾ ಇದೆ. ಹರ ಹರ ಮುನೇಶ್ವರ, ನಮ್ಮನ್ನ ಕಾಪಾಡು, ನಮಗೆ ಒಳ್ಳೇದು ಮಾಡು ಅಂತ ಹೇಳಿ ವಿಶೇಷವಾಗಿ ಅವರು ಬೇಡಿಕೊಂಡ್ರು. ನಾನೀಗ ಇದೇ ಅಪಾರ್ಟ್ಮೆಂಟ್, ಈಗ ಸದ್ಯಕ್ಕೆ ಪವಿತ್ರ ಇರುವಂತಹ ನಿವಾಸ ಇದು ಒಮೆಗಾ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್. ಇದರಲ್ಲಿ ಸಿ ಬ್ಲಾಕ್ ನಲ್ಲಿ ಪವಿತ್ರ ಗೌಡ ಅವರು ಇದ್ದಾರೆ. ಫ್ಲಾಟ್ ನಂಬರ್ 1205.
ಸದ್ಯಕ್ಕೆ ಇದೇ ನಿವಾಸದಲ್ಲಿರುವಂಥದ್ದು. ಯಾಕೆ ಈ ನಿವಾಸವನ್ನ ಆಯ್ಕೆ ಮಾಡಿಕೊಂಡ್ರು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಮುಖ್ಯವಾಗಿ ಪವಿತ್ರ ಗೌಡ ಈ ಜೈಲಿಂದ ರಿಲೀಸ್ ಆದ ನಂತರ ಅವರ RR ನಗರ ನಿವಾಸಕ್ಕೆ ಹೋಗಬಹುದು ಅನ್ನುವಂತಹ ಸಾಧ್ಯತೆಗಳಿತ್ತು. ಆದರೆ ಅವರು ನೇರವಾಗಿ ಈ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ. ಕಾರಣ ಇಷ್ಟೇ, ಭದ್ರತೆ ದೃಷ್ಟಿಯಿಂದ. ಈಗಾಗಲೇ ದರ್ಶನ್ ಅಭಿಮಾನಿಗಳು ಪವಿತ್ರ ವಿಚಾರವಾಗಿ ಬೇಸರಗೊಂಡಿದ್ದಾರೆ. ಪವಿತ್ರ ಅವರಿಂದಾನೇ ನಮ್ಮ ಅಣ್ಣಂಗೆ ಹಿಂಗಾಯ್ತು, ನಮ್ಮ ಬಾಸ್ಗೆ ಈ ರೀತಿ ಆಯ್ತು ಅನ್ನುವಂತಹ ಕನ್ಕ್ಲೂಷನ್ಗೆ ಬಂದಿರುವ ಹಿನ್ನೆಲೆ ಈಗ ಪವಿತ್ರ ಗೌಡ RR ನಗರ ಮನೆಗೆ ಬಂದುಬಿಟ್ರು ಅನ್ನುವಂತಹ ವಿಚಾರ ಅವರ ಅಭಿಮಾನಿಗಳಿಗೆ ಗೊತ್ತಾಯ್ತು ಅಂತಂದ್ರೆ ಅವರ ಅಪಾರ್ಟ್ಮೆಂಟ್, ಅವರ ಮನೆ ಮುಂದೆ ಬಂದು ಗಲಾಟೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಇದರಿಂದ ಅವ್ರಿಗೂ ತೊಂದರೆ, ಅವರ ಅಕ್ಕಪಕ್ಕದಲ್ಲಿರೋರ್ಗೂ ತೊಂದರೆ, ಒಂದು ರೀತಿ ನ್ಯೂಸೆನ್ಸ್ ಕ್ರಿಯೇಟ್ ಆಗೋದು ಬೇಡ ಅಂತ ಹೇಳಿ ಈಗ ಇವರು ಆಯ್ಕೆ ಮಾಡಿಕೊಂಡಿರುವಂತದ್ದು ಇದೇ ಅಪಾರ್ಟ್ಮೆಂಟ್. ಸೊ ಈ ಅಪಾರ್ಟ್ಮೆಂಟ್ ನಲ್ಲಿ ಭದ್ರತೆಯ ದೃಷ್ಟಿ ಮತ್ತು ಸೇಫ್ಟಿಯ ವಿಚಾರದಲ್ಲಿ ಎಲ್ಲವೂ ಓಕೆ ಆಗಿರೋದ್ರಿಂದ ಈಗ ಪವಿತ್ರ ಗೌಡ ಇದೇ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ. ಈಗಾಗಲೇ ಈ ಅಪಾರ್ಟ್ಮೆಂಟ್ಗೆ ಈ ಕ್ಷಣದವರೆಗೂ ಕೂಡ ಮತ್ತೆ ಯಾರೂ ಅವರ ಭೇಟಿಗಾಗಿ ಬಂದಿಲ್ಲ. ಸಹಜವಾಗಿ ಅವರ ಕುಟುಂಬಸ್ಥರು ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ರು, ಅವರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಅವರ ತಾಯಿ, ಅವರ ಸಹೋದರ ಸೇರಿದಂತೆ ಇನ್ನುಳಿದ ಅನೇಕ ಸಂಬಂಧಿಕರು ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡು ಬಂದು ನೇರವಾಗಿ ಕುಲದೇವರ ದರ್ಶನಕ್ಕೆ ಅಂತ ಕರೆದುಕೊಂಡು ಹೋದ್ರು. ಕುಲದೇವರ ದರ್ಶನ ಮುಗಿಸ್ಕೊಂಡು ಅಲ್ಲಿ ವಿಶೇಷ ಪೂಜೆಯನ್ನು ನಡೆಸಿಕೊಂಡು ಈಗ ನೇರವಾಗಿ ಇದೇ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ. ಈ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ ಬಗ್ಗೆ ನಾವು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ವಿ. ಬರೋಬ್ಬರಿ 500ಕ್ಕೂ ಹೆಚ್ಚು ಮನೆಗಳು ಈ ಅಪಾರ್ಟ್ಮೆಂಟ್ ಅಲ್ಲಿ ಇದೆ ಅಂತೆ. ಪವಿತ್ರ ಗೌಡ ಅವರ ತಾಯಿಯ ಮನೆಯೇ ಈ ಅಪಾರ್ಟ್ಮೆಂಟ್ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಅವರ ಸಂಬಂಧಿಕರು ಇತ್ಯಾದಿ ಜನರು ಈಗಾಗಲೇ ಈ ಅಪಾರ್ಟ್ಮೆಂಟ್ಗೆ ಹೋಗಿ ಬಂದು ಮಾಡ್ತಿದ್ದಾರೆ. ಆದರೆ ಸದ್ಯಕ್ಕೆ ಈ ಕ್ಷಣದವರೆಗೂ ಪವಿತ್ರ ಗೌಡ ಸಂಬಂಧಿಕರು ಬಿಟ್ಟರೆ ಮತ್ತೆ ಯಾರು ಬಂದಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ದಿವಿತ್. ಓಕೆ, ಥ್ಯಾಂಕ್ ಯು ಶ್ರೀಪಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮತ್ತೊಂದು ಕಡೆ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ಈಗಾಗಲೇ ನಟ ದರ್ಶನ್ರನ್ನ ಒಬ್ಬೊಬ್ಬರಾಗೆ ಕುಟುಂಬಸ್ಥರು ಹೋಗಿ ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಯಾರು ಬರ್ತಾ ಇದ್ದಾರೆ? ದಿನಕರ್ ಕೂಡ ಹೋಗಿದ್ರು. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಇಲ್ಲಿ ಬೆಳಗ್ಗೆಯಿಂದನೂ ಅಂತ ಏನು ಹ್ಯಾಪನಿಂಗ್ ಇಲ್ಲ. ಬಹಳ ಕಾಮಾಗಿ ಬಹಳ ಸಹಜವಾಗಿ ನಡೀತಾ ಇತ್ತು. ಕುರುಹು ಇಲ್ಲದಷ್ಟರ ಮಟ್ಟಿಗೆ ಪೊಲೀಸ್ ಕೂಡ ಇಲ್ಲ ಅಥವಾ ಯಾವುದೇ ಹ್ಯಾಪನಿಂಗ್ಸ್ ಇರಲಿಲ್ಲ, ಮೂವ್ಮೆಂಟ್ಸ್ ಇರಲಿಲ್ಲ. ಆದರೆ ಈಗ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ದಿನಕರ್ ತೂಗುದೀಪ್ ಬಂದರು, ವಿಸಿಟ್ ಮಾಡಿದ್ದಾರೆ. ಅವರೇ ಕಾರ್ ಡ್ರೈವ್ ಮಾಡ್ಕೊಂಡು ಬಂದರು. ಜಸ್ಟ್ ಎಲ್ಲರಿಗೂ ಒಂದು ಹಾಯ್ ಮಾಡಿ ಹೋದ್ರು ಅಷ್ಟೇ. ಬಹಳ ಫ್ರೆಶ್ ಆಗಿದ್ರು, ಬಹಳ ಖುಷಿಯಾಗಿದ್ರು. ಅವರು ಒಂದು ಒಳ್ಳೆ ಜಾಲಿ ಮೂಡ್ನಲ್ಲಿ ಇದ್ರು. ಅಂತೂ ಇಂತೂ ಸಹೋದರ ದರ್ಶನ್ಗೆ ಬೇಲ್ ಸಿಕ್ಕಿದೆ ಅನ್ನೋ ಒಂದು ಆ ಖುಷಿ ಹುಮ್ಮಸ್ಸು ಅವ್ರ ಮುಖದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಸೊ ಏನು ಹೆಚ್ಚಿನ ಅವ್ರನ್ನ ಇಲ್ಲಿ ಪ್ರತಿನಿಧಿಗಳು ಮಾತನಾಡಿಸಿದಾಗಲೂ ಕೂಡ ಅವರೇನು ಹೆಚ್ಚಿನ ಮಾಹಿತಿಯನ್ನು ಬಿಟ್ಕೊಡ್ಲಿಲ್ಲ. ಇಲ್ಲ, ನಾವು ಆ ಥರ ಏನು ಜಾಸ್ತಿ ಮಾಹಿತಿ ಬಿಟ್ಕೊಡಲ್ಲ ಅನ್ನೋವಂಥದ್ದನ್ನೇ ಹೇಳಿದ್ರು. ಅಂದರೆ ಎಲ್ಲೋ ಒಂದು ಕಡೆ ದರ್ಶನ್ ವಿಚಾರವಾಗಿ ಒಂದು ಸ್ವಲ್ಪ ಮಟ್ಟಿಗಿನ ಅಸಮಾಧಾನವೋ ಸೀದಾ ಆಸ್ಪತ್ರೆ ಒಳಗಡೆ ಹೋಗಿದ್ದಾರೆ. ಸೊ ಖುಷಿಯಾಗಿದ್ರು, ಬಹಳ ಖುಷಿಯಾಗಿದ್ರು. ದಿನಕರ್ ತೂಗುದೀಪ್ ದರ್ಶನ್ ಅವರ ಆರೋಗ್ಯ ವಿಚಾರಿಸೋದಕ್ಕೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಅದು ಬಿಟ್ರೆ ಬಹಳ ಏನು ಆಸ್ ಆಫ್ ನೌ ಏನು ಹ್ಯಾಪನಿಂಗ್ ಇಲ್ಲ, ಬಹಳ ಕಾಮ್ ಆಗಿದೆ. ಜೊತೆಗೆ ಧನ್ಯವಾದಗಳು ಶ್ರೀಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.